ಅಂಶ ನಾನು ಅವ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಭಾಳ ದೊಡ್ಡರಿದ್ದಾರೆ ಅವರೆಲ್ಲ, ಭಾಳ ಬುದ್ಧಿವಂತರು ಇದ್ದಾರೆ ಅವರು. ನಾವು ಅಷ್ಟು ಬುದ್ಧಿವಂತರಲ್ಲ, ಅವರೇ ಬುದ್ಧಿವಂತರು. ಈಗ ನಾನು ಕಾರ್ಖಾನೆ ತರೋಕ್ಕಾಗುತ್ತಾ? ಅದರ ಪರಿವ್ಯೂ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಇವತ್ತು ಯಾವ ಥರ ಕೆಲಸ ಆಗ್ತಾ ಇದೆ. ಇವತ್ತು ಪ್ರಧಾನಮಂತ್ರಿ ಹೋಗಿ 13,000 ಕೋಟಿ ಕರ್ನೂರಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾವ್ರೆ. ಇವೆಲ್ಲ ನೋಡಿದಾಗ ನಮಗೆ ಕರಳು ಕಿತ್ತು ಬರುತ್ತೆ, ನಮ್ಮ ರಾಜ್ಯ ಏನಾಗ್ತಿದೆ ಅಂತ ಹೇಳಿ. ಮಾತಾಡೋದಕ್ಕೇನು ಮಾತಾಡ್ಬೋದು, ನಾನೇನು ಮಾಡೋಕ್ಕಾಗುತ್ತೆ? ಇಂಡಸ್ಟ್ರಿ ಮಾಡಬೇಕಾದ್ರೆ ಇವತ್ತು ಮಂಡ್ಯದಲ್ಲಿ ನಾನೇ DC ಅವ್ರಿಗೆ ಎಷ್ಟು ಬಾರಿ ಕೇಳಿದ್ವಿ ಐಡೆಂಟಿಫೈ ಮಾಡಿ ಅಂತ. ಲ್ಯಾಂಡ್ ಇಲ್ಲ, ಪರಿಸ್ಥಿತಿಗಳು. ಇವತ್ತು ರಾಜ್ಯ ಸರ್ಕಾರ ಲ್ಯಾಂಡ್ ಕೊಡಬೇಕು, ರಾಜ್ಯ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡಪ್ ಮಾಡಿಕೊಡ್ಬೇಕು. ಇಲ್ಲಿ ನೋಡಿದ್ರೆ ನಿಮ್ಮ ಕೇಂದ್ರ ರಾಜ್ಯದಲ್ಲಿ ಡೆಪ್ಟಿ CM ಏನು ಹೇಳ್ತಾರೆ, ಹೋಗಲಿ, ಯಾವ ರಾಜ್ಯಕ್ಕಾದರೂ ಹೋಗಲಿ, ನಾವೇನಿಲ್ಲಿ ಬನ್ನಿ ಅಂತ ಕರೆದಿಲ್ಲ ಅವ್ರನ್ನ ಅಂತ ಹೇಳ್ತಾರೆ. ಈ ಥರ ಹೇಳಿಕೆ ಕೊಟ್ಟರೆ ಯಾರು ಬರ್ತಾರೆ? ಅದರಿಂದ ಇಲ್ಲಿ ಈ ಚರ್ಚೆಗಳಿದೆಯಲ್ಲ, ಇವ್ರ ಮಾತುಗಳಿಗೆ ನಾನು ಬೆಲೆ ಕೊಡಬೇಕಂತ ಅವಶ್ಯಕತೆ ಇದೆ. ಏನೋ ಹೇಳ್ತಾರೆ, ಹೇಳ್ಕೊಳ್ಳಿ, ನಬ್ಬ ಬುದ್ಧಿವಂತರುಗಳಿದ್ದಾರೆ, ಮಾತಾಡ್ತಾರೆ. ನಮಗೆ ಕುಮಾರಸ್ವಾಮಿ ಒಬ್ಬನಿಗಲ್ಲ, 5 ಜನ ಮಂತ್ರಿಗಳಿಲ್ವ? ಯಾರನ್ನ ಕರೆದು ಮಾತಾಡೋ ಹೋಗಲಿ, ನಮ್ಮನ್ನು ಬೇಡ, ಇನ್ನು ಬೇರೆ ಮಂತ್ರಿಗಳಿಲ್ವ? ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ನನಗೆ ಅಭಿವೃದ್ಧಿ ನೋಡ್ತಾ ಇಲ್ವಾ? ದೇಶದನೇ ಮೆಚ್ತಾ ಇಲ್ವಾ? ಈಗ ಅಭಿವೃದ್ಧಿ ಅವ್ರು ಮಾಡ್ತಾ ಇರೋದಕ್ಕೆ ಬೆಂಗಳೂರು ನಗರದ ಗುಂಡಿ ಹೋಗಲಿ, ಇಡೀ ರಾಜ್ಯದಲ್ಲಿ ಒಂದು ರೌಂಡ್ ಸರ್ವೆ ಮಾಡಿ ನೀವೇ ತೋರಿಸ್ತಾ ಇದ್ದಾರಲ್ಲ ಟಿವಿಗಳಲ್ಲಿ. ನಿನ್ನೆ ನಾರ್ತ್ ಕೇಂದ್ರದ ತೋರಿಸ್ತಾ ಇದ್ರು, ಸಾಯಂಕಾಲ ಇನ್ಯಾವುದೋ ಒಂದು ಇದು ತೋರಿಸ್ತೀನಿ. ಇಡೀ ರಾಜ್ಯದಲ್ಲಿ ಗುಂಡಿ ಮುಚ್ಚಕ್ಕಾಗಲಿಲ್ಲ ಮಳೆಗಾಲದಲ್ಲಿ. ಇದು ಪರಿಸ್ಥಿತಿ ನಾವು ನೋಡ್ತಾ ಇದ್ವಿ. ಏನು ಅಭಿವೃದ್ಧಿ ಮಾಡೋಣ? ಮೊನ್ನೆ ತಪ್ಪು ತಿಳ್ಕೋಬೇಡಿ, ಮೊನ್ನೆ ಒಬ್ಬರು ಕಾಂಗ್ರೆಸ್ ಹಿರಿಯ ನಾಯಕರು ಭೇಟಿ ಮಾಡೋಕ್ಕೆ ಬಂದಿದ್ರು ನನಗೆ, ನನ್ನ ಆರೋಗ್ಯ ವಿಚಾರಿಸ್ಲಿಕ್ಕೆ. ಅವ್ರು ಹೇಳ್ತಾ ಇದ್ರು 2018ರಲ್ಲಿ ಸಿದ್ದರಾಮಯ್ಯನವ್ರು ನೆನ್ನೆ ಹೇಳಲಿಲ್ವಲ್ಲ ಹಾಸನದಲ್ಲಿ, JDS ಸರ್ಕಾರ, ನನ್ನ JDS ಸ್ವತಂತ್ರ ಸರ್ಕಾರ ಎಂದೂ ಇರಲೇ ಇಲ್ಲ. ದೇವೇಗೌಡರದ್ದು ಕೊನೆ ಅಂತಿಮ ಆಯ್ತು, ಆಗಲೇ ಅದಾದಮೇಲೆ ಬರಲಿಲ್ಲ. ಎಷ್ಟು ಕೊಟ್ಟವ್ರೆ JDS ಇದ್ದಾಗ ಅಂತ ಪ್ರಶ್ನೆ ಮಾಡುತ್ತೆ ಜನತಾದಳ ಇದ್ದಾಗ. ನಾನು ಈ ರಾಜ್ಯದಲ್ಲಿ 2 ಬಾರಿ ಇನ್ನೊಂದು ಪಕ್ಷಗಳ ಅಂಗನ ಮಂತ್ರಿ ಮುಖ್ಯಮಂತ್ರಿ ಆದನು. ರೈತರ ಸಾಲ ಮನ್ನಾ ಮಾಡಿ ತೆಗಿಲಿ, ಮುಖ್ಯಮಂತ್ರಿಗಳು ಜನಗಳ ಮುಂದಿಡಲಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಬಾರಿ ಅವ್ರ ಜೊತೆ ಸರ್ಕಾರ ಮಾಡಿ ಯಾವ ಶಾಸಕರಿಗೆ, ಯಾವ ಪಕ್ಷದ ಶಾಸಕರಿಗೆ ಎಷ್ಟೆಷ್ಟು ಆ ಕ್ಷೇತ್ರದ ಅಭಿವೃದ್ಧಿ ದುಡ್ಡು ಕೊಟ್ಟಿದ್ದೀನಿ ತೆಗೆದು ಜನಗಳ ಮುಂದೆ ಇಡಕ್ಕೆ ಹೇಳಿ. ಹೇಳ್ತಾರೆ, ಮೊನ್ನೆ ಬಂದವರು ನನ್ನ ಆರೋಗ್ಯ ವಿಚಾರಿಸೋಕೆ ಬಂದಂಥ ಕಾಂಗ್ರೆಸ್ ಮುಖಂಡರು, ಮಾಜಿ ಮಂತ್ರಿಗಳೊಬ್ಬರು, ನಿನ್ನ ಕಾಲದಲ್ಲಿ ಏನು 500 ಕೋಟಿ ಕೊಟ್ಟೆ 14 ತಿಂಗಳಲ್ಲಿ, ಅದೇ ಇವತ್ತು ಕೆಲಸ ನಡೀತಿರೋದು ಅಂತ ಹೇಳ್ತಾರೆ. ಕಾಂಗ್ರೆಸ್ನ ಒಬ್ಬರು ಹಿರಿಯ ನಾಯಕರು